ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ನೋಡಿ, ನಿಮ್ಮ ಹತ್ರನೂ ಈ ರೀತಿ ಸಿಲ್ವರ್ ಹೆಜ್ಜೆ ಇದ್ದೇ ಇರುತ್ತೆ ಸ್ನೇಹಿತರೆ. ಎಲ್ಲರ ಮನೆಯಲ್ಲೂ ಕೂಡ ಇದನ್ನು ಹೊಸದಾಗಿ ತೊಗೊಂಡಿದ ತಕ್ಷಣ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಸ್ನೇಹಿತರೆ. ಇದನ್ನು ನೋಡಿದ ತಕ್ಷಣ ಹಾಕ್ಕೊಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆದರೆ ಒಂದೆರಡು ತಿಂಗಳು ಆದ ತಕ್ಷಣ ಎಷ್ಟು ಕಪ್ಪು ಆಗ್ತಾ ಹೋಗುತ್ತೆ ಅಂದರೆ ಸ್ನೇಹಿತರೆ, ಹಾಕ್ಕೊಳ್ಳೋದಕ್ಕೆ ಮನಸ್ಸೇ ಆಗೋದಿಲ್ಲ ಸ್ನೇಹಿತರೆ. ಗೆಜ್ಜೆಗಳಲ್ಲದೆ ಸ್ನೇಹಿತರೆ, ನಿಮ್ಮ ಹತ್ರ ಕಾಲುಂಗುರುಗಳಿದ್ರೆ ಅದು ಹಾಗೂ ಸಿಲ್ವರ್ ಯಾವುದೇ ಒಂದು ವಸ್ತು ಇದ್ದರೂ ಕೂಡ ಸ್ನೇಹಿತರೆ ತುಂಬಾ ಕಪ್ಪಗಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ಯಾವ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ಲೇಟ್ ಮಾಡದೆ ನೀವು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. ಮೊದಲಿಗೆ ನಾನು ಇಲ್ಲಿ ತಗೋತಾ ಇರುವಂಥ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ನೋಡಿ, ನಾವು ಮನೆಯಲ್ಲಿ ಅಡುಗೆ ಸೋಡಾ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಅಡುಗೆಗೆ ನಾವು ಸೋಡಾನ ಯೂಸ್ ಮಾಡ್ತಾ ಇರ್ತೇವೆ. ಅದನ್ನು ನೋಡಿ 1 ಸ್ಪೂನ್ ಅಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ನಾನು ಇದ್ರೊಳಗಡೆ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ. ಈಸಿಯಾಗಿ ನಮ್ಮ ಸಿಲ್ವರ್ ವಸ್ತುಗಳನ್ನ ನಾವು ಕ್ಲೀನಾಗಿ ಮಾಡ್ಕೊಳ್ಬೋದು. ನೋಡಿ, ನಾವು ಜ್ಯುವೆಲರ್ಸ್ನಲ್ಲಿ ಹೋಗಿ ಜ್ಯುವೆಲರಿ ಅಂಗಡಿಗಳಲ್ಲಿ ಹೋಗಿಬಿಟ್ಟು ಈ ರೀತಿ ನಾವು ಸಿಲ್ವರ್ಗಳನ್ನ ತೊಳೆದುಕೊಂಡು ಬರ್ತೇವೆ ಸ್ನೇಹಿತರೆ. ಎಷ್ಟು ಫಳಫಳ ಅಂತ ಹೊಳಿತಾ ಹೋಗುತ್ತೆ ಸ್ನೇಹಿತರೆ. ಅಲ್ಲಿ ಎಷ್ಟು ನಾವು ದುಡ್ಡನ್ನು ಖರ್ಚು ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿ ಈಸಿಯಾಗಿ ಮನೆಯಲ್ಲೇ ನೀವು ನಿಮ್ಮ ಸಿಲ್ವರ್ ವಸ್ತುಗಳನ್ನ ನೀವು ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ನನ್ನ ಹತ್ರ ಈ ರೀತಿ 2 ಜೋಡಿ ಇರುವಂಥ ಕಾಲುಂಗುರುಗಳಿದ್ದು ಸ್ನೇಹಿತರೆ. ಇದು ಇವಾಗ ನೋಡ್ಬೋದು ನೀವು ಕಲರ್ ಯಾವ ರೀತಿ ಕಪ್ಪಾಗಿದೆ ಅಂತ. ಇದನ್ನು ತುಂಬಾ ಹೊಸದಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಸಿಯಾಗಿ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ತುಂಬಾ ಸಿಲ್ವರ್ ವಸ್ತುಗಳಿರ್ಬೋದು ಸ್ನೇಹಿತರೆ. ಪೂಜೆಗೆ ಯೂಸ್ ಮಾಡ್ಕೊಳ್ಳುವಂಥ ವಸ್ತುಗಳಾಗಿರ್ಬೋದು, ಈ ರೀತಿ ಕಾಲುಂಗುರ ಆಗಿರ್ಬೋದು, ಈಸಿಯಾಗಿ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ನೋಡಿ ನಾನಿವಾಗ ಈ ಅಡುಗೆಗೆ ಯೂಸ್ ಮಾಡ್ಕೊಳ್ಳುವಂಥ ಸೋಡಾ ಹಾಗೂ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿರೋದಾಗಿದೆ. ಹಾಗೂ ನಿಮ್ಮ ಹತ್ರ ಇರುವಂಥ ಸಿಲ್ವರ್ ವಸ್ತುಗಳನ್ನ ಕೂಡ ಈ ನೀರಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ. ನೋಡಿ, ಎಲ್ಲಿವರೆಗೂ ಅಂದರೆ ಒಂದು 5 ಮಿನಿಟ್ಸ್ ಅಂತೂ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಯಾವ ರೀತಿ ನೀರು ಕುದಿಯುವಾಗ ಸ್ನೇಹಿತರೆ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗ್ತಾ ಇರುವಂಥದ್ದು ನೋಡಿ. ಕಾಲುಂಗ್ರಲ್ಲಿರುವಂಥ ಚಿಕ್ಕ ಚಿಕ್ಕ ಗಲೀಜುಗಳು ಸ್ನೇಹಿತರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಕೂಡ ಚೆನ್ನಾಗಿ ಕುದ್ದಿದ ತಕ್ಷಣ ಅಷ್ಟು ಹೊಲಸು ಹೊರಗೆ ಬರುತ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ನಿಮ್ಮ ಹತ್ರ ಯಾವುದೇ ಒಂದು ಸಿಲ್ವರ್ ವಸ್ತು ಗೆಜ್ಜೆಗಳಾಗಿರ್ಬೋದು ಇದನ್ನು ಈ ರೀತಿ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನೀರಂತೂ ಎಷ್ಟು ಗಲೀಜಾಗಿದೆ ಅಂತ ನೀವೇ ನೋಡ್ಬೋದು ಸ್ನೇಹಿತರೆ. ಮೊದಲಿಗೂ ಹಾಗೂ ಇವಾಗ ನಾನು ತೋರಿಸ್ತಾ ಇರುವಂಥ ಕಾಲ್ಗೆಜ್ಜೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ಕೂಡ ನಿಮಗೆ ತೋರಿಸ್ತೇನೆ ತಾಳಿ. ಇವಾಗ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಸ್ನೇಹಿತರೆ. ಹಾಗೂ ಇದಕ್ಕೆ ಇನ್ನೂ ಏನು ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಇವಾಗ ನೋಡ್ಬೋದು ನೀವು ಕೂಡ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಅಂತ. ಮುಂಚೆ ಎಷ್ಟು ಕಪ್ಪಗಾಗಿತ್ತು ಸ್ನೇಹಿತರೆ. ಇವಾಗ ನಾವು ಹೊಸದಾಗಿ ತಂದಿರುವಂಥ ಈ ಒಂದು ಕಾಲುಂಗುರ ಅಂತ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ನೋಡ್ಬೋದು ನೀವು ಕೂಡ ಇನ್ನೂ ಸ್ವಲ್ಪ ಗಲೀಜು ಕಾಣಿಸ್ತಾ ಇರುವಂಥದ್ದು ಅಲ್ಲಲ್ಲಿ. ಇದನ್ನು ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು, ಅದು ಕೂಡ ಮನೆಯಲ್ಲಿರುವಂಥ ವಸ್ತುವಿಂದ ಸ್ನೇಹಿತರೆ. ಆದರೂ ಕೂಡ ಆವಾಗಿನ ಕಾಲುಂಗುರಿಗೂ ಹಾಗೂ ಇವಾಗಿರುವಂಥ ಕಾಲುಂಗುರಿಗೂ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ನೋಡಿ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೋಡಿ, ನೀವು ಎಲ್ಲರ ಮನೆಯಲ್ಲೂ ಕೋಲ್ಗೇಟ್ ಇದ್ದೇ ಇರುತ್ತೆ. ಬ್ರಷ್ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಉಜ್ಕೊಂಡ್ಬಿಡಿ. 1-2 ಮಿನಿಟ್ಸ್ ಅಷ್ಟರಲ್ಲಿ ಅಷ್ಟು ಕಾಲುಂಗುರುಗಳು ಉಜ್ಜೋದಾಗುತ್ತೆ ಸ್ನೇಹಿತರೆ. ನೋಡಿ, ಸ್ವಲ್ಪನೇ ಪ್ರಮಾಣದಲ್ಲಿ ಈ ರೀತಿ ಉಜ್ಜಿದ ತಕ್ಷಣ ಸಾಕು ಸ್ನೇಹಿತರೆ. ನಿಮ್ಮ ಕಾಲುಂಗುರು ಹೊಸದಾಗಿ ಕಾಣಿಸ್ತಾ ಹೋಗುತ್ತೆ ಹಾಗೂ ನಿಮ್ಮ ಕಾಲಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಕಾಲ್ಗೆಜ್ಜೆಗಳು ಕೂಡ ತುಂಬಾ ಹೊಸದಾಗಿ ನೀವು ತೊಗೊಂಡಿರುವುದು ಹಾಗೆ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ಒಂದು ಬಾರಿ ಆದರೂ ನೀವು ಯೂಸ್ ಮಾಡ್ತಾ ಬನ್ನಿ. ಹಾಗೂ ನೀವು ಹೊರಗಡೆ ಜ್ಯುವೆಲರಿ ಶಾಪ್ಸ್ಗಳಲ್ಲಿ ದುಡ್ಡು ಖರ್ಚು ಮಾಡಿಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ನೋಡಿ, ಈ ರೀತಿ ಈಸಿಯಾಗಿ ನೀವು ಮನೆಯಲ್ಲಿ ಸಿಲ್ವರ್ ವಸ್ತುಗಳನ್ನ ನೀವು ಕ್ಲೀನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಟಿಪ್ಸ್ ಗೊತ್ತಿಲ್ಲ ಅಂದರೆ ನೀವು ಕೂಡ ಇವಾಗಲೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೂ ನೀವು ಕೂಡ ಯೂಸ್ ಮಾಡಿ ನೋಡಿ. ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದ ತಕ್ಷಣ ತೋರಿಸ್ತೇನೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ. ನಾನಂತೂ ಯಾವಾಗಲೂ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ನನ್ನ ಹಣ ಕೂಡ ಉಳಿತಾಯ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾವಾಗಲೂ ಕೂಡ ಇದೇ ರೀತಿ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇವಾಗ ಅಷ್ಟು ಕಾಲುಂಗುರಗಳು ಚೆನ್ನಾಗಿ ನಾನು ಉಜ್ಕೊಂಡಿರೋದು ಆಗಿದೆ. ಆ್ಯಂಡ್ ಇದನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಇದನ್ನು ಒರೆಸ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇನ್ನು ತೊಳೆದ ತಕ್ಷಣ ಯಾವ ರೀತಿ ಕಪ್ಪು ಕಲೆ ಬರ್ತಾ ಇದೆ, ನೀರು ಕೂಡ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಆ್ಯಂಡ್ ಇದನ್ನು ಇವಾಗ ತೋರಿಸ್ತೇನೆ ಸ್ನೇಹಿತರೆ, ತುಂಬಾ ಹೊಸದಾಗಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಪಳ ಹೊಳಿತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಬಾಯ್.